ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ನಮ್ಮ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ನೀರು ದೋಸೆ, ಪುಂಡಿ, ಇಡ್ಲಿ, ಅನ್ನಕ್ಕೆ ಸೂಪರಾದ ಕಾಂಬಿನೇಷನು. ಇದು ತುಂಬ ಟೈಮ್ ಇಲ್ಲದೆ ನಮಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿವಾಗ ಮಣ್ಣಿನ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಅದರ ದಂಟು ಸಮೇತ ಹಾಕ್ತಾಯಿದ್ದೀನಿ ನಾನು. ಇದನ್ನು ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಸಾಧಾರಣ 1.5 kg ಅಷ್ಟೇ ಇದೆ ಚಿಕನ್. ನಿಮಗೆ ಚಿಕನ್ ಜಾಸ್ತಿ ಇದ್ದರೆ ನಾನು ಹೇಳಿದ ಅಳತೆಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಆ ಆನಿಯನ್ ಮತ್ತು ಚಿಕನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟರವರೆಗೆ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರೋಣ. ನೋಡಿ, ನೀಟಾಗಿ ಇಲ್ಲೇ ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಇನ್ನು 1 ಚಿಟಿಕೆಯಷ್ಟು ಅರಿಶಿನ, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಈ ಥರ ಮಿಕ್ಸ್ ಆಗಿದೆ. ಇವಾಗ ನಾವು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾವು ಮಸಾಲೆಗೆ ಬೇಕಾದ ಐಟಮ್ಗಳ ಹುರಿದು ತಗೊಳ್ಳೋಣ. ಇವಾಗ ನಾನೊಂದು ಮಣ್ಣಿನ ಹಂಚಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೊಂದು 1/4 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಆಮೇಲೆ 1 ಸ್ಪೂನಷ್ಟು ಪೆಪ್ಪರ್. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಮೆಂತೆ ಹಾಕಿದ್ರಿಂದ ಅದು ಕರಗಿ ಹೋದರೆ ಕಹಿ ಹೊಡೆಯುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. 12 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ನಮಗೆ ಸ್ವಲ್ಪ ಕಲರ್ಫುಲ್ಲಾಗಿ ಸಿಗುತ್ತೆ, ರೆಡ್ ಕಲರಾಗಿ. ಇವಾಗೊಂದು 10ರಿಂದ 15 ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 2 ಭಾಗ ಕಟ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಆನಿಯನಲ್ಲಿ ಆ ಥರ ಫ್ರೈ ಆಗುವಾಗ ಸಿಡಿಯುತ್ತೆ. ನೋಡಿ, ಈ ಥರ ಸಿಡುತ್ತೆ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ರುಬ್ಬಿ ತರಬೇಕು, ಒಂದು 2-3 ಸುತ್ತು. ನೋಡಿ ಹೀಗೆ. ಇವಾಗ ನಾವು ಇಲ್ಲಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇಷ್ಟು ಗ್ರೈಂಡ್ ಆಗಿದೆ. ನೋಡಿ, ಇದಕ್ಕೆ ನಾವೀಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಇನ್ನೊಂದು ಸಲ ಒಂದು 4 ಸುತ್ತು ರುಬ್ಬಿ ತರೋಣ. ಇವಾಗ ನಾನು ಸ್ವಲ್ಪ ತೆಂಗಿನೆಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಮುಷ್ಟಿಯಷ್ಟು ಈರುಳ್ಳಿಯನ್ನು ಈ ನಮೂನೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು 1 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡಿ ತಗೊಳ್ತೇನೆ, ಅದೇ ಆನಿಯನ್ ಒಟ್ಟಿಗೆ. ಆ ತೆಂಗಿನ ತುರಿದು ಫ್ಲೇವರ್ ಬರುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೆ. ಇದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 2 ಸುತ್ತು ತೆಗಿಬೇಕು. ನೀರು ಹಾಕಲಿಕ್ಕಿಲ್ಲ. ನೋಡಿ, ಚಿಕನ್ ಇವಾಗ ನೀಟಾಗಿ ಬೆಂದಿದೆ. ಇವಾಗ ನಾವು ಏನು ಗ್ರೈಂಡ್ ಮಾಡಿದ ಮಸಾಲೆ ಇದೆ ನೋಡಿ, ಅದನ್ನು ಕೂಡ ಹಾಕುವ. ಕರೆಕ್ಟಾಗಿ ಚಿಕನ್ನಿಗೆ ಈ ಮಸಾಲೆ ಎಲ್ಲ ತಾಗುವವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನಾವೊಂದು 10 ನಿಮಿಷ ಮುಚ್ಚಳ ಮುಚ್ಚಿ
ಬೇಯಿಸೋಣ. 10 ನಿಮಿಷದಲ್ಲಿ ನಮಗೆ ಏನಿದೆ ಮಸಾಲೆ ಅದು ಚೆನ್ನಾಗಿ ಚಿಕನ್ ಎಳ್ಕೊಳ್ಳುತ್ತೆ. ನೋಡಿ 10 ನಿಮಿಷ ಆಗಿದೆ. ಇವಾಗ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡ ತೆಂಗಿನ ತುರಿ ಇದೆ ನೋಡ್ಕೊಳ್ಳಿ, ಅದಕ್ಕೆ ನೀರು ಹಾಕಲಿಲ್ಲ. ನೀರು ಹಾಕದೇ ಡ್ರೈ ಆಗಿ ನಾನು ಗ್ರೈಂಡ್ ಮಾಡಿದ್ದೀನಿ. ಒಂದು 2 ಸುತ್ತು ಮಿಕ್ಸ್ ಜಾರಲ್ಲಿ ಹಾಕಿದರೆ ಸಾಕು. ನೋಡಿ ಇಷ್ಟೇ. ಇದನ್ನು ಕೂಡ ನಾವು ಈಗ ಅದಕ್ಕೆ ಆ್ಯಡ್ ಮಾಡೋಣ. ನಿಮಗೆ ಗ್ರೈಂಡ್ ಮಾಡೋದು ಬೇಡ ಅಂತ ಹೇಳಿದ್ರು ಹಾಗೇನೂ ಹಾಕ್ಬೋದು ತೆಂಗಿನ ತುರಿ. ನೋಡಿ ಇವಾಗ ಏನು ನಮಗೆ ಅದರಲ್ಲಿ ನೀರೇ ಇಲ್ಲ. ನೋಡಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ನಾನು ಯಾವುದಕ್ಕೂ ನೀರು ಆ್ಯಡ್ ಮಾಡಲಿಲ್ಲ. ಚಿಕನ್ ಬೇಯುವಾಗಲೂ ಕೂಡ ನೀರು ಹಾಕಲಿಲ್ಲ. ಅದು ನೀರು ಬಿಡ್ಕೊಳುತ್ತೆ ಅಲ್ವಾ ಚಿಕನ್. ಇವಾಗ ಸ್ವಲ್ಪ 1/4 ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಈ ಗರಂ ಮಸಾಲೆ ಐಟಮ್ ಏನು ಹಾಕಲಿಲ್ಲ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಟೇಸ್ಟು ಮತ್ತು ಕೂಡ ಚೆನ್ನಾಗಿ ಸಿಗುತ್ತೆ. ನೋಡಿ ನಮ್ಮ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಡಿಯಾಗಿದೆ. ನೀವೆಲ್ಲರೂ ನನ್ನ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಪ್ರೀತಿಯ ಕಮೆಂಟ್ಸನ್ನು ನನಗೆ ತಿಳಿಸಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.